ವಟ್ಟಾರ ಅಂತ. ಇದು ಕುಂದಾಪುರದ ಒಂದು ಗ್ರಾಮ, ಅಂದರೆ ನಂದಿಬೆಟ್ಟು. ಇದರ ಒಬ್ಬ ಶಕ್ತಿಶಾಲಿ ದೇವರು ಅಥವಾ ದೈವ ಅಂತ ಹೇಳಿದ್ರೆ ನಮ್ಮ ಮಲಯಾಳಿ ಮಾರಿಕಾಂಬೆ. ಈ ಮಲಯಾಳಿ ಮಾರಿಕಾಂಬೆ ನಮ್ಮ ಕುಟುಂಬಕ್ಕೆ ಸೇರಿದವಳು. ಆದರೆ ಈ ಕುಟುಂಬಕ್ಕೆ ಮಾತ್ರ ಒಳ್ಳೇದು ಮಾಡಿದೆ, ಇಡೀ ಗ್ರಾಮದ ಜನತೆಗೆ, ಅವಳನ್ನ ನಂಬಿ ಬಂದಂತ ಪ್ರತಿಯೊಬ್ಬ ಭಕ್ತರಿಗೂ ಆ ತಾಯಿ ಒಳ್ಳೇದು ಮಾಡ್ತಾಳೆ ಬಂದಿದ್ದಾಳೆ. ಹಾಗೆ ಇಂಥ ಮಹಾ ತಾಯಿಯ ಒಂದು ಮಹಿಮೆ ಅಥವಾ ಅವಳ ಹಿಂದಿನ ಕಥೆಯನ್ನು ನಾವು ಕೇಳಬೇಕಂದ್ರೆ ನಾನು ಹೇಳಲಿಕ್ಕೆ ತುಂಬ ಚಿಕ್ಕವಳು. ಯಾಕಂತ ಹೇಳಿದ್ರೆ ನಾನು ಹುಟ್ಟಿ ಒಂದು 20 ವರ್ಷ ಆಗಿರ್ಬೋದು, ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ನಮ್ಮ ಕುಟುಂಬದ ಹಿರಿಯ ವ್ಯಕ್ತಿಗಳಾಗಲಿ, ಅವಳ ಬಗ್ಗೆ ತಿಳಿದವರು, ಅವರ ಮಹಿಮೆನ ಅರ್ಥವರು ಹಲವಾರು ಜನರಿದ್ದಾರೆ. ಅದರಲ್ಲಿ ಕೆಲವರು ಒಂದೆರಡು ಮಾತುಗಳನ್ನ ಆಡ್ತಾರೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಅವರ ಮಾತುಗಳು, ಆ ದೇವಿಯ ಮಹಿಮೆ, ಆ ದೇವಿಯ ವರ್ಚಸ್ಸು ಎಲ್ಲ ನಿಮ್ಮ ಮುಂದೆ ಬರ್ತಿದೆ. ಅದಕ್ಕಾಗಿ ಕಾಯ್ತಾ ಇರಿ. ಶ್ರೀ ಮಲಯಾಳಿ ಮಾರಿಕಾಂಬೆಗೆ ವಂದಿಸುತ್ತಾ ಈ ಒಂದು ನಮ್ಮ ದೈವದ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ 4 ವಿಷಯಗಳನ್ನು ನಾನು ಹೇಳ್ತೇನೆ. ಈ ಒಂದು ಮಲಯಾಳಿ ಮಾರಿಕಾಂಬ, ಮಲಯಾಳಿ ಅಂದರೆ ಹೆಚ್ಚಾಗಿ ನಾವು ಮಲಯಾಳಿ ಅಂದರೆ ಕೇರಳದಿಂದ ಬಂತು ಅಂದ್ಕೊಳ್ಬಹುದು. ಹಾಗೆ ಅಲ್ಲ, ಇದು ನಮಗೆ ತಿಳಿದ ಮಟ್ಟಿಗೆ ಮಲೆನಾಡಿಂದ ಬಂದಂಥ ಒಂದು ಅಮ್ಮ, ಮಲೆಯಾಳಿ. ಹಾಗಾಗಿ ಆದರೆ ಇಲ್ಲೊಂದು ವಿಶೇಷತೆ ಏನಪ್ಪ ಅಂದರೆ, ಈ ದೈವವನ್ನು ನಂಬಿಕೊಂಡು ಸುಮಾರು ನಮಗೆ ತಿಳಿದ ಹಾಗೆ 150 ವರ್ಷದಿಂದ ಈ ದೇವರ ಒಂದು ನಂಬಿಕೆ, ಪೂಜೆ ಮಾಡಿಕೊಂಡು ನಾವು ಬಂದಿದ್ದೇವೆ. ಮೂಲತಃ ಈ ಜಾಗದಲ್ಲಿ ಈ ಥರ ಒಂದು ಮಂದಿರ ಇರಲಿಲ್ಲ, ಗದ್ದಿಗೆ ಅಂತ ಇತ್ತು. ಅಲ್ಲಿ ಒಂದು ಕಲ್ಲು ಇಟ್ಟು ಅಥವಾ ಒಂದು ಮಣೆ ಥರ ಇಟ್ಟು ಪೂಜೆ ಮಾಡ್ತಾ ಇದ್ರು. ಇಲ್ಲಿಯ ಒಂದು ವಿಶೇಷತೆ ಅಂದರೆ, ಒಂದು ದೈವದಲ್ಲಿ ಅಂದರೆ ಪಾತ್ರೆ ಮೇಲ್ಗಡೆ ಮೂಲತಃ ಅಮ್ಮನವರು ಬರ್ತದೆ. ಅಮ್ಮ ಮೇಯ್ನ್, ಅಮ್ಮ ಬಂದು ಎಲ್ಲ ರೀತಿಯ ಒಂದು ಪರಿಹಾರ ಹೇಳ್ತದೆ. ಅಮ್ಮನ ನಂತರ ಇನ್ನೊಂದು ದೈವ ಬರ್ತದೆ, ಅದು ನಾಗದೇವರು. ನಾಗದೇವರು ಕೂಡ ಬಂದಾಗ ನಾಗನ ನೃತ್ಯದ ರೀತಿ ಮಾಡ್ತದೆ. ಅದರ ನಂತರ ವಿಶೇಷತೆ ಈ ದೇವ್ರದ್ದೇನಪ್ಪ ಅಂದರೆ, ನಮ್ಮ ನಂಬಿಕೆ ಅಥವಾ ಹಿರಿಯರು ಹೇಳಿದ ಪ್ರಕಾರ ಅಮ್ಮ ಬಂಡಿಯಲ್ಲಿ ಬರ್ತಾಳೆ. ಆ ಬಂಡಿಯ ಓಡಿಸುವಂಥ ಆ ವ್ಯಕ್ತಿ ಮುಸಲ್ಮಾನ. ಅಂದರೆ ಇಲ್ಲಿ ನಾವು ಸಾಯಿಬ್ರಜ್ಜ ಅಂತ ನಮ್ಮ ಕುಂದಾಪುರ ಭಾಷೆಯಲ್ಲಿ ಹೇಳ್ತಾರೆ, ಸಾಯಿಬ್ರಜ್ಜ. ಆ ಸಾಯಿಬ್ರಜ್ಜ ಆವೇಶವಾಗಿ ಮೈ ಮೇಲೆ ಬಂದಾಗ ಅದು ಆ ಥರ ಮುಸ್ಲಿಂ ರೀತಿ ಮಾತಾಡುತ್ತೆ. ಅದಕ್ಕೆ ವಿಶೇಷವಾಗಿ ನಾವು ಒಂದು ಬಂಗಿ ಅಥವಾ ಸಿಗರೇಟು ಅಥವಾ ಬೀಡಿಯನ್ನು ಕೊಡ್ತೇವೆ, ಅದನ್ನು ತಗೊಂಡು ತೃಪ್ತಿ ಆಗುತ್ತೆ. ಕೊನೆಯದಾಗಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದು ದೈವ ನಂಬ್ತಾರೆ, ಕೊರಗಜ್ಜ. ಅಂದರೆ ಒಂದು ದೈವದ ಮಾಡುತ್ತೆ. ಅಲ್ಲಿ ವಿಶೇಷತೆ ಅಂದರೆ, ಯಾರಾದರೂ ಸಣ್ಣ ಮಕ್ಕಳು, ಆ ಮಕ್ಕಳು ಮಲ್ಕೊಳ್ಳೋದಿಲ್ಲ ಅಥವಾ ಹೆದರ್ತಾರೆ ಅಂದಾಗ ಆ ದೈವ ಬಂದಾಗ ಅದರತ್ತ ಆ ಮಗುವಿನ ಕೊಟ್ಟರೆ, ಅವಳು ಒಂದ್ಸರಿ ಆ ದೈವ ಮಗುವಿನ ಎತ್ಕೊಂಡು ಅವಳು ಏನಾದ್ರು ಸ್ವಲ್ಪ ಎಲೆ ಚೂರನ್ನ ತಿನ್ನಿಸ್ತಾಳೆ ಅಂದ್ರೆ ಆ ಮಗುವಿಗೆ ದೃಷ್ಟಿ, ಅಂದರೆ ಒಂಥರ ದೃಷ್ಟಿ ಅಂತ ಹೇಳ್ತೀವಲ್ಲ, ಅದು ಪರಿಹಾರ ಆಗುತ್ತೆ ಅಂತೇಳಿ. ಹಾಗಾಗಿ ಈ ಒಂದು ದೈವತ್ವದ ನಂಬಿಕೆ ತುಂಬ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕುಟುಂಬದವರು ಮತ್ತು ಇತರೆ ಸಮಾಜದವರು ಈ ದೈವದ ಬಗ್ಗೆ ತುಂಬ ಒಂದು ಭಕ್ತಿ ಭಾವವಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ 2 ಥರ ಪೂಜೆ ಮಾಡ್ತಾ ಇದ್ದೇವೆ ನಾವು. ವಾರ್ಷಿಕ ಪೂಜೆ ಫೆಬ್ರವರಿ 2ನೇ ಮಂಗಳವಾರ, ಜೊತೆಗೆ ನವರಾತ್ರಿಯಲ್ಲಿ 9 ದಿನದ ಉತ್ಸವ. ಈ ಎರಡೂ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಸದಸ್ಯರು, ಸಹಜವಾಗಿ ಇಲ್ಲಿಯವರು ಎಲ್ಲರೂ ಮಾಂಸಾಹಾರಿಗಳು ಅಂದರೆ ನಾನ್ ವೆಜಿಟೇರಿಯನ್ಸ್, ಆದರೂ ಕೂಡ 8 ದಿವಸ ಕಠಿಣವಾಗಿ ಅವರು ಮಾಂಸಾಹಾರನ್ನು ತ್ಯಜಿಸಿ ಭಕ್ತಿ ಭಾವದಿಂದ ಅದಕ್ಕೆ ಸ್ಪಂದನೆ ಮಾಡಿಕೊಂಡು ದೈವ ಪೂಜೆ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ದೈವದ ಒಂದು ನಂಬಿಕೆ ಇದಲ್ಲ, ನೀವು ನಂಬಿದರೆ ಖಂಡಿತ ದೈವ ಒಳ್ಳೇದು ಮಾಡುತ್ತೆ. ನಂಬಿದೆ ಯಾರಾದರೂ ಅದನ್ನು ತಿರ್ಕೊಂಡು ಅಂದರೆ ಅತ್ಲಾಗ ತಿರುಗಿ ಹೋಗ್ತಾರೆ, ಬೆನ್ನಾಕಿ ಹೋದರೆ ನಮಗೆ ತಿಳಿದ ಹಾಗೆ ತುಂಬ ಜನಿಗೆ ಅಮ್ಮ ಕೂಡ ಮುನಿಸಿಕೊಂಡು ತೊಂದರೆ ಕೊಟ್ಟಂಥ ಇತಿಹಾಸನೂ ಇದೆ. ಹಾಗಾಗಿ ಹೆಚ್ಚಿನವರು ಅಮ್ಮ ಅಂತ ಹೇಳ್ಕೊಂಡು ಭಯ ಮತ್ತು ಭಕ್ತಿಯಿಂದ ಈ ದೇವರಿಗೆ ನಡ್ಕೊಳ್ತಾರೆ. ಹೆಚ್ಚಿನವರಿಗೆ ನಮ್ಮ ಸಮಾಜಕ್ಕಿಂತ ಇತರೆಯವರು, ಈ ಪೂಜಾರು, ಬಣ್ಸಿ, ಇತರೆಯರು ತುಂಬ ಇದನ್ನು ನಂಬ್ತಾರೆ. ಯಾಕಂದರೆ ಅವರ ನಂಬಿಕೆಗೆ ಅವರು ನಮ್ಮ ದೈವಕ್ಕೆ 5,000 ಕೊಟ್ಟಿದ್ರೆ ಅವರಿಗೆ 50ರಿಂದ 5 ಲಕ್ಷದವರೆಗೆ ಒಂದು ಫಲವನ್ನು ಈ ಅಮ್ಮ ಕೊಡುತ್ತೆ ಅನ್ನೋದು ನಂಬಿಕೆ. ಹಾಗಾಗಿ ಪ್ರತಿ ವರ್ಷನೂ ನಾವು ಕಳೆದ 20 ವರ್ಷದಿಂದ ಇಲ್ಲಿ ಅನ್ನ ಸಂತರ್ಪಣೆ ಪ್ರಾರಂಭ ಮಾಡಿದ್ವಿ. ಮೊದಲಿಗೆ ಒಬ್ಬರು ಬೇರೆ ಒಂದು ಸಮಾಜದವರು ಕೊಡ್ತಾ ಇದ್ರು. ಇವಾಗ ನಮ್ಮವರೇ
ಒಂದೊಂದು ಸಾರಿ ಕೊಡ್ತಾ ಇದ್ರು. ಹಾಗಾಗಿ ಅಕ್ಷರದ ಅನ್ನದಾಸೋಹ ಅಥವಾ ಈ ಅನ್ನ ಸಂತರ್ಪಣದಿಂದ ನಿಜವಾಗ್ಲೂ ಈ ಒಂದು ಸ್ಥಳಕ್ಕೆ ಒಂದು ಶಕ್ತಿ ಬಂದಿದೆ. ಇದು ಇನ್ನೂ ಅಭಿವೃದ್ಧಿ ಹೊಂದುತ್ತೆ ಅನ್ನೋದು. ಈಗ ಮೂಲತಃ ಇಲ್ಲಿ ಒಂದು ಸಣ್ಣ ಮನೆ ಇತ್ತು, ಇವಾಗ ಇನ್ನೊಂದು ಮುಂದ್ಗಡೆ. ಹಾಗಾಗಿ ಪ್ರತಿಯೊಬ್ಬರು ಸಣ್ಣ ಧನ ಮತ್ತು ಸೇವೆ ಮೂಲಕ ಕೊಟ್ಟಿದ್ದಾರೆ. ನಮಗೆ ಅನಿಸಿದ ಪ್ರಕಾರ ಇವಾಗಿನ ಒಂದು ಜನರೇಷನ್, ಇವಾಗಿನ ಹೊಸ ಅಂದರೆ ಯುವ ಪೀಳಿಗೆ ಉಂಟಲ್ಲ, ಹೆಚ್ಚಾಗಿ ಯಾರು ದೈವಿಕ ಭಾವನೆಯಿಂದ ಸ್ವಲ್ಪ ದೂರ ಉಳಿತಾರೆ. ಆದರೆ ಇಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬ ಯುವ ಪ್ರತಿಭೆ ಕೂಡ 24 ಗಂಟೆನೂ ಕೂಡ ಒಂದು ಕೆಲಸ ಮಾಡಬೇಕು ಅಂತ ನಿನ್ನೆ ಮೊನ್ನೆ ಒಂದು ವಾರದಿಂದ ನಾವು ನೋಡ್ತಾ ಇದ್ದೇವೆ. ಬಣ್ಣ ಇರ್ಬೋದು, ಅಲಂಕಾರ ಇರ್ಬೋದು, ಕೆಲವು ಯುವಕರ ರಾತ್ರಿ 24x7 ಈ ದೇವರಿಗೋಸ್ಕರ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬ ಸೇವೆ ಮಾಡೋದನಿಗೆ ಅಮ್ಮ ಫಲ ನೀಡುತ್ತೆ. ಹಾಗಾಗಿ ಒಂದು ವಿಶೇಷ ಶಕ್ತಿಯ ರೂಪ ಇದೆ ಅಂತ ನಾವು ಅಂದ್ಕೊಳ್ತೇವೆ. ಹಾಗಾಗಿ ನಮ್ಮ ಹಿರಿಯರು ಯಾರ್ಯಾರು ಒಂದು ಸಾಧನೆ ಮಾಡಿದ್ದಾರೆ, ತುಂಬ ಕಷ್ಟ ಕಾಲದಲ್ಲಿ ಏನೂ ಇಲ್ಲದಾಗ ಸ್ಟಾರ್ಟ್ ಮಾಡಿ ಇವಾಗ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಆರ್ಥಿಕವಾಗಿ ಎಲ್ಲರೂ ಸಬಲರಾಗುತ್ತಿದ್ದಾರೆ. ಇನ್ನೂ ಆಗಲಿ ಅಂದರೆ ಏನಪ್ಪ, ವರ್ಷದಲ್ಲಿ ಒಮ್ಮೆ 2 ನಿನ್ನ ಕೈಲಾದ ಸೇವೆಯನ್ನು ಅಮ್ಮನಿಗೆ ನೀಡು, ಅಮ್ಮ ಕೈ ತುಂಬ ನಿಮಗೆ ಪ್ರತಿಫಲವಾಗಿ ಒಂದು ನಿಮಗೆ ಒಳ್ಳೆಯ ರೂಪದ ಒಳ್ಳೆಯ ರೀತಿಯದು ಸಹಾಯ ಮಾಡುತ್ತಂತ ನಂಬಿಕೆ. ಹಾಗಾಗಿ ಪ್ರತಿಯೊಬ್ಬರು ಸ್ಪಂದನೆ ಮಾಡ್ತಿದ್ದಾರೆ. ಇದು ಇನ್ನೂ ಹೆಚ್ಚಾಗಲಿ. ಮಲಯಾಳಿ ಮಾರಿಕಾಂಬ ಇದು ಒಂದು ವಿಶೇಷ ಅಂದರೆ ಜಾತ್ಯತೀತ ಅಂತ ಹೇಳ್ತೀವಲ್ಲ, ಒಂದು ಹಿಂದೂವಲ್ಲಿ ಒಂದು ಮುಸ್ಲಿಂ ದೇವರು ಬಂದು ಅಲ್ಲಿ ಒಂದು ಪ್ರತಿರೂಪ ಮಾತಾಡುತ್ತಂದ್ರೆ ವಿಶೇಷ. ಜೊತೆಗೆ ಕೊರಗಜ್ಜನ ಪ್ರತಿಭೆ ವಿಶೇಷವಾಗಿ ಅಮ್ಮನವರ ಮಾತಂದ್ರೆ ಅದು ಅಷ್ಟು ಒಂದು ಕಠಿಣ ಆಗುತ್ತಂದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಈಗಲ್ಲ. ಜೊತೆಗೆ ನಾಗದೇವರು ನಮ್ಮಲ್ಲಿ ಹೆಚ್ಚಾಗಿ ಸ್ತ್ರೀ ಒಂದು ಪಾತ್ರೆಯಾಗಿರ್ತಾರೆ. ಇದು 2ನೇ ಸ್ತ್ರೀ ಪಾತ್ರೆ ನಮಗೆ ಗೊತ್ತಿದ್ದಾಗೆ. ಸ್ತ್ರೀ ಪಾತ್ರೆ ಸಹಜವಾಗಿ ನಾಗ ಬರಲ್ಲ, ಆದರೆ ನಮ್ಮಲ್ಲಿ ವಿಶೇಷವಾಗಿ ನಾಗನ ದರ್ಶನ ಆಗತ್ತೆ. ಅದೆಲ್ಲರ ನಮ್ಮ ಒಂದು ಭಾಗ್ಯ ಸೌಭಾಗ್ಯ. ಹಾಗಾಗಿ ಈ ಒಂದು ಕ್ಷೇತ್ರ ಇನ್ನೂ ಅಭಿವೃದ್ಧಿ ಹೊಂದುತ್ತಂತ ಎಲ್ಲರ ಸಹಕಾರ ಇರಲಿ ಅಂತ ನನಗೆ ತಿಳಿದ 2 ಮಾತನ್ನು ಮಾತಾಡಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಕುಂದಾಪುರದ ನಂದಿಬೆಟ್ಟದಲ್ಲಿ ಪ್ರತಿಷ್ಠಾಪನೆಗೊಂಡಿರತಕ್ಕಂತಹ ಮಾರಿಕಾಂಬ ದೇವಸ್ಥಾನ, ಇಲ್ಲಿ ಹಲವಾರು ದೈವಗಳ ಪ್ರತಿಷ್ಠಾಪನೆ ಕೂಡ ಆಗಿದೆ. ಸುಮಾರು 150-200 ವರ್ಷಗಳ ಇತಿಹಾಸ ಹೊಂದಿರುವಂತಹ ಇದು ದೇವಸ್ಥಾನ. ಹಿಂದೆ ಮಡಲಿನ ಮಾಡಿನಲ್ಲಿ ಪೂಜೆ ಆಗ್ತಾ ಇತ್ತು. ನಂತರ ಕ್ರಮೇಣ ನಂಬಿದ ಭಕ್ತರು ಈ ದೇವಸ್ಥಾನಕ್ಕೆ ಕೊಡುಗೆಗಳನ್ನು ನೀಡ್ತಾ ಇಂದು ದೊಡ್ಡ ವಿಶಾಲವಾದ ಒಂದು ಮಾಡಿನಡಿಯಲ್ಲಿ ದೇವರ ಪ್ರತಿಷ್ಠಾಪನೆಯಾಗಿ ಪೂಜೆಗೊಳ್ತಾ ಇದೆ. ಅದರಲ್ಲಿ ನಮ್ಮ ಮಾಸ್ತಿ, ಯಕ್ಷಿ ಹಾಗೂ ಪಂಜುರ್ಲಿ, ಹೊಸಂಗಿ ದೇವ, ಹೈಗುಳಿ ದೇವ ಇವೆಲ್ಲ ದೇವರುಗಳನ್ನು ನಾವು ಮಾರಿಕಾಂಬೆಯ ಜೊತೆಗೆ ಪೂಜೆ ಮಾಡ್ತಾ ಇದ್ದೇವೆ. ಅಲ್ಲದೆ ಗ್ರಾಮವನ್ನು ಕಾಪಾಡುವಂತಹ ಗ್ರಾಮ ದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇದನ್ನೆಲ್ಲ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಗ್ರಾಮವನ್ನು ಕಾಪಾಡಲಿಕ್ಕೆ ದೈವಿ ಶಕ್ತಿಗಳ ಬಲ ಬೇಕು. ಆ ನಿಟ್ಟಿನಲ್ಲಿ ನಾವು ಮೊದಲು ಕುಟುಂಬದವರು ಮಾತ್ರ ಇದನ್ನು ನಂಬ್ತಿದ್ರು. ಇಲ್ಲಿ ಕುಟುಂಬದವ್ರ ಪೂಜೆ ಮಾತ್ರ ಆಗ್ತಿತ್ತು. ಈಗ ಪರವೂರಿನ ಜನರು ಕೂಡ ಈ ದೇವರನ್ನು ನಂಬಿಕೊಂಡು ಈ ದೇವರಿಗೆ ಹರಕೆಯ ರೂಪದಲ್ಲಿ ಸೇವೆ ಸಲ್ಲಿಸ್ತಾ ಎಂದು ಪ್ರಸಿದ್ಧಿಯನ್ನು ಪಡೆದಂತಹ ದೇವಸ್ಥಾನ ಮಲಯಾಳಿ ಮಾರಿಕಾಂಬ ದೇವಸ್ಥಾನ. ಈ ದೇವಸ್ಥಾನ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸಾಕಾಗೋದಿಲ್ಲ. ಹಿರಿಯರಿಂದ ತುಂಬ ತಿಳ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ 3-4 ತಲೆಮಾರುಗಳಿಂದ ಈ ದೇವಸ್ಥಾನ ಪೂಜೆ ಆಗ್ತಾ ಬಂದಿದೆ. ಈಗ ಇದು 4ನೇ ತಲೆಮಾರು ಪೂಜೆಗೊಳ್ತಿರುವಂತಹ ದೇವಸ್ಥಾನದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ಆಸಕ್ತಿ ಇತ್ತು. ನಾನು ದೇವರಲ್ಲಿ ಬೇಡುವಾಗ ನನಗೆ ಏನಾದರೂ ಒಂದು ಪ್ರಸಾದ ಕೊಡು ತಾಯಿ ಅನ್ನಡಿ ಕಣ್ಣೀರು ಹಚ್ಚಿ ನಾನು ಆವಾಗ ದೇವರು ನನಗೆ ಪ್ರಸಾದ ಕೊಡ್ತದೆ. ನಾನು ತಗೊಂಡು ಖುಷಿಯಿಂದ ತಗೊಂಡು ಹೋಗ್ತೇನೆ. ಯಾವತ್ತೂ ಶುಕ್ರವಾರ ಮಂಗಳವಾರ ಬಂದು ಬೇಡ್ಕೊಳ್ತೇನೆ. ನಾನು ದಿನ ಶುಕ್ರವಾರ ಮಂಗಳವಾರ ನಾನು ಏನು ಎಣಿಸ್ಕೊಳ್ತೆ ಹಾಗೇ ಆಗ್ತದೆ. ಅದು ನಂಬಿಕೆ ನನಗೆ ತುಂಬ ಇದೆ. ಅದ್ರ ಮೇಲೆ ಮಾರಿಕಾಂಬೆ ದೇವಸ್ಥಾನದ ಬಗ್ಗೆ ತುಂಬ ನಂಬಿಕೆ ಇದೆ. ಅದರಿಂದ ದಿನ ಸೇವೆ ಮಾಡಿ ಆ ಶಕ್ತಿಯಿಂದ ನಾನು ದಿನ ಬಂದು ಮಂಗಳವಾರ ಶುಕ್ರವಾರ ಬಂದು ಸೇವೆ ಮಾಡಿಕ್ಕೆ ಹೋಗ್ತೇನೆ. ಮಂಗಳವಾರ ಶುಕ್ರವಾರ ಭಕ್ತಿಯಿಂದ ಬೇಡಿ ಎಷ್ಟೇ ಗದ್ದೆ ಆಗಲಿ ನಾನು ಸೇವೆ ಮಾಡ್ಕೊಂಡು ಹೋಗ್ತೇನೆ. ಅದ್ರ ಶಕ್ತಿ ಮಹಿಮೆಯನ್ನು ಪೂರ್ತಿ నాకు ನಂಬಿಕೆ ಇದೆ. ಅಷ್ಟೇ ನಾನು ಕೇಳೋದಷ್ಟೇ. ಈ ದೇವರಲ್ಲಿ ಶಕ್ತಿ ಇದೆ ತುಂಬ. ನೀವು ಕೂಡ ಬೇಡ್ಕೊಂಡು ಹೋಗ್ಬೋದು. ಅದು ತುಂಬ ಆಸಕ್ತಿ ಉಂಟು ಇದರಲ್ಲಿ. ನೀವು ಯಾವುದು ಎಣಿಸ್ಕೊಂತೀಯ ಆ ಥರ ಆಗ್ತದೆ. ಇಲ್ಲಿ ಶುಕ್ರವಾರ ಮಂಗಳವಾರ 2 ದಿನ ಬಂದು
ಸತ್ಯ ಭಕ್ತಿಯಿಂದ ಬೇಡಿ ನಿಮ್ಮ ಎರಡೂ ಕೈ ಜೋಡಿಸಿ ಬೇಡ್ಕೊಂಡು ಹೋಗ್ಬೋದು ಅಷ್ಟೇ. ನಾ ಕೇಳೋದು ಇಷ್ಟೇ. ಹೇಳಿದ್ರಲ್ಲ ವೀಕ್ಷಕರೇ, ನಮ್ಮ ದೇವರ ಹಿಂದಿನ ಚರಿತ್ರೆ ಅಥವಾ ಅವರ ಮಹಿಮೆಯನ್ನು ಕೆಲವು ವ್ಯಕ್ತಿಗಳು ದೇವರ ಬಗ್ಗೆ ಹೇಳಿರ್ಬೋದು, ಆದರೆ ಈ ತಾಯಿಯ ಮಹಿಮೆ ಅಥವಾ ಅವಳ ಒಂದು ಅಂದವನ್ನು ನೀವು ನೋಡಬೇಕಂತ ಹೇಳಿದರೆ ಅಥವಾ ಅವರ ಆಶೀರ್ವಾದವನ್ನು ನೀವು ಪಡಿಬೇಕಂತ ಹೇಳಿದರೆ ಈ ಕೆಳಗಡೆ ಹಾಕಿರುವ ಅಡ್ರೆಸ್ಗೆ ನೀವು ಬರಬೇಕು. ಈ ತಾಯಿಯ ಆಶೀರ್ವಾದವನ್ನು ನೀವು ಪಡಿಬೇಕು ಅಂತ ಹೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಹಾಗೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದ.